ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೀಸೆಂಟಾಗಿ ಕಟೀಲಲ್ಲಿ ನುಡಿ ಹಬ್ಬ ನಡೀತು. ಇದು ನಡೆದದ್ದು ಕಟೀಲ್ ಕಾಲೇಜಿನಲ್ಲಿ. ಇದು 4ನೇ ವರ್ಷ ಅಲ್ಲಿ ನಡೀತಾ ಇರೋದು. ಭ್ರಮರ ಇಂಚರ ನುಡಿ ಹಬ್ಬ ಅಂತೇಳಿ. ಅದೇ ರೀತಿ ಇಲ್ಲಿ ಮಾರಾಟ ಮಳಿಗೆಗಳಿತ್ತು. ಅಂತ ಹೇಳಿದರೆ ಮನೆಯಲ್ಲಿ ಮಾಡಿದ ಉಪ್ಪಿನಕಾಯಿ ಇರ್ಬೋದು, ಹಪ್ಪಳ ಇರ್ಬೋದು, ಅಥವಾ ಸಾಂಬಾರು ಪುಡಿ ಇರ್ಬೋದು. ಅದೇ ರೀತಿ ತುಂಬ ಬಗೆ ಇತ್ತು. ಅಂದರೆ ಹೋಮ್ ಮೇಡ್ ಪ್ರಾಡಕ್ಟ್ಗಳನ್ನೆಲ್ಲ ಇಲ್ಲಿ ಮಾರಾಟ ಮಾಡ್ತಾಯಿದ್ರು. ಅದೇ ರೀತಿ ಇಲ್ಲಿ ಎಕ್ಸಿಬಿಷನ್ ನಡೀತಾ ಇತ್ತು, ವಸ್ತು ಪ್ರದರ್ಶನ. ಮಕ್ಕಳು ಮಾಡಿದ್ದು ಎಕ್ಸಿಬಿಷನ್ ಅಂತ ಹೇಳಿದರೆ ಮಕ್ಕಳು ಮಾಡಿದ ಕ್ರಿಯೇಟಿವಿಟಿ, ಗೂಡುದೀಪ ಇರ್ಬೋದು ಅಥವಾ ರಂಗೋಲಿ ಇರ್ಬೋದು, ಹಾಗೆ ತುಂಬ ವಸ್ತುಗಳಿತ್ತು. ನಾನಿಲ್ಲಿ ನಿಮಗೆ ತೋರಿಸಲಿಕ್ಕೆ ಬಂದದ್ದು ಒಂದು ವಿಶೇಷವಾದ ಎಕ್ಸಿಬಿಷನ್. ಇಲ್ಲಿ ನೋಡಿ, ನಾವು ಮುಂಚಿನ ಕಾಲದಲ್ಲಿ ಯಾವ ರೀತಿ ಎಲ್ಲ ವಸ್ತುಗಳನ್ನು ಮನೇಲಿ ಯೂಸ್ ಮಾಡ್ತಾಯಿದ್ವಿ ಅಥವಾ ಅಂಗಡಿಗಳಲ್ಲಿ ಯಾವ ರೀತಿ ವಸ್ತುಗಳನ್ನು ಯೂಸ್ ಮಾಡ್ತಾಯಿದ್ವಿ ಅದನ್ನೆಲ್ಲ ಎಕ್ಸಿಬಿಷನ್ ಇಟ್ಟಿದ್ರು. ಇಲ್ಲಿ ಕೆಲವುದಕ್ಕೆ ಹೆಸರು ಗೊತ್ತಿದೆ, ಎಲ್ಲದರದ್ದು ಹೆಸರು ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನು ಅಂತೇಳಿ. ನೋಡಿ, ಇಲ್ಲಿ ಗಡಿಯಾರ, ಅದೇ ರೀತಿ ತುಂಬ ಬಗೆಯಲ್ಲಿ ಇತ್ತು. ದೇವ್ರದ್ದು ನೋಡಿ, ಮರದ್ದು ಸ್ಟ್ಯಾಚ್ಯೂ ಎಲ್ಲ ಇತ್ತು ಇಲ್ಲಿ. ಇದು ಬೀಸುವ ಕಲ್ಲು. ಇದು ಅಂದರೆ ನೀರು ತುಂಬಿಸಿ ಇಡುವಂಥದ್ದು ಹಳೆ ಕಾಲದಲ್ಲಿ. ನೋಡಿ, ಇಲ್ಲಿ ಮುಂಚಿನ ಕಾಲದಲ್ಲಿ ಟೆಲಿಫೋನ್ ಇರ್ಬೋದು ಅಥವಾ ಇದು ಟೈಪಿಂಗ್ ಯಾವ ರೀತಿ ಮಾಡ್ತಾಯಿದ್ರು ಅದೆಲ್ಲ ಇಲ್ಲಿ ವಸ್ತು ಪ್ರದರ್ಶನಕ್ಕೆ ಇಟ್ಟಿದ್ರು. ನಾನಿಲ್ಲಿ ವಿಡಿಯೋ ಮಾಡೋದಕ್ಕೆ ಸ್ಪೆಷಲ್ ರೀಸನ್ ಇದೆ. ಅದನ್ನು ನಾನು ವಿಡಿಯೋ ಕೊನೆಯಲ್ಲಿ ತೋರಿಸ್ತೇನೆ ಏನು ಅಂತೇಳಿ. ಸೊ ವಿಡಿಯೋ ಪೂರ್ತಿಯಾಗಿ ಎಲ್ಲರೂ ನೋಡಿ.
ಇದು ನೋಡಿ ಮುಂಚಿನ ಕಾಲದಲ್ಲಿ ನಾವು ಯಾವ ರೀತಿ ಪತ್ರಗಳನ್ನೆಲ್ಲ ಇಡ್ತಾ ಇದ್ವಿ, ಪುಸ್ತಕ ಅಂತ ಹೇಳ್ಬೋದು. ಅದೇ ರೀತಿ ಇದು ನೋಡಿ 4 ಕಣ್ಣಿನ ತೆಂಗಿನಕಾಯಿ ಎಲ್ಲೂ ನೋಡಲಿಕ್ಕೆ ಸಿಗೋದಿಲ್ಲ. ನೋಡಿ ಇದು ಬಾಗಿಲು ಮುಂಚಿನ ಕಾಲದ್ದು ಮರದ್ದು. ಅದೇ ರೀತಿ ಇಲ್ಲೊಂದು ಕಬೋರ್ಡ್ ರೀತಿ ಇದೆ. ಇದರದ್ದು ಸ್ಪೆಷಾಲಿಟಿ ಅಂತ ಹೇಳಿದರೆ ಅಂದರೆ ಒಂದೇ ಮರದಲ್ಲಿ ಇದು ಫುಲ್ ಕಬೋರ್ಡ್ ಮಾಡಿದ್ದು. ಇದರೊಳಗೆ ನಾವು ಸಾಮಾನೆಲ್ಲ ಇಡ್ಬೋದು, ಸ್ಟೋರೇಜ್ ಏರಿಯಾ ಅಂತ ಹೇಳ್ಬೋದು. ಮುಂಚಿನ ಕಾಲದ್ದು ತುಂಬ ವೇಟ್ ಇದೆ ಇದು. ಅದೇ ರೀತಿ ಇಲ್ಲಿ ನೋಡಿ ಯಕ್ಷಗಾನದೊಂದು ಮುಖವರ್ಣಿಕೆಯನ್ನು ಮಾಡಿದ್ದಾರೆ. ಮತ್ತು ಇಲ್ಲಿ ಒಂದು ಮರದ ತೊಟ್ಟಿಲು ಉಂಟು. ತೊಟ್ಟಿಲನ್ನೆಲ್ಲರೂ ನೋಡಿರ್ತೀರಿ. ನಾನು ನಿಮಗೊಂದು ಇವತ್ತು ವಿಶೇಷವಾದ ವಸ್ತುವನ್ನು ತೋರಿಸ್ತೇನೆ ಅಂತೇಳಿ ಆವಾಗಲೇ ಹೇಳಿದ್ನಲ್ಲ, ಇದೇ ಆ ವಸ್ತು. ಇದರ ಹೆಸರು ಕಲೆಂಬಿ ಅಂತೇಳಿ. ಇದರಲ್ಲಿ ಅಕ್ಕಿಯನ್ನು ತುಂಬಿಸಿಡ್ತಾ ಇದ್ರು ಮುಂಚಿನ ಕಾಲದಲ್ಲಿ. ಇದರ ಹಿಂದೆ ತುಂಬ ದೊಡ್ಡ ಸ್ಟೋರಿ ಇದೆ. ಕಟೀಲಿನಲ್ಲಿ ಸುಮಾರು 7 ದಶಕಗಳ ಹಿಂದೆ ನಂದಿನಿ ನದಿಯ ಪ್ರವಾಹ ಬರುತ್ತದೆ. ಆ ಟೈಮಲ್ಲಿ ಇಡೀ ದೇವಸ್ಥಾನವೇ ಕೊಚ್ಚಿ ಹೋಗುವ ರೀತಿಯಲ್ಲಿ ನಂದಿನಿ ನದಿಯ ಪ್ರವಾಹ ಬರ್ತದೆ. ದೇವಸ್ಥಾನದ ಗೋಪುರ ಕೂಡ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತದೆ. ಆ ಟೈಮಲ್ಲಿ ನಿತ್ಯ ಅನ್ನದಾನಕ್ಕೆ ಅಕ್ಕಿ ತುಂಬಿಸಿರುವ ಈ ಕಲೆಂಬಿ ಮತ್ತು ಯಕ್ಷಗಾನದ ಗೆಜ್ಜೆ ದೇವರ ಎದುರು ಬಂದು ಧ್ವಜಸ್ತಂಭದ ಹತ್ರ ನಿಲ್ತದೆ. ಆಗಿನ ಟೈಮಲ್ಲಿದ್ದ ದಿವಂಗತ ಗೋಪಾಲಕೃಷ್ಣ ಶರಣರು ದೇವಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ದೇವಿ ನೀನು ಹೋದರೆ ನಾನು ಕೂಡ ಹೋಗ್ತೇನೆ ಎಂಬ ಭಕ್ತಿಯಲ್ಲಿ ದೇವರನ್ನು ಧ್ಯಾನಿಸ್ತಾರೆ. ಆಗ ನಂದಿನಿ ನದಿಯ ಪ್ರವಾಹ ನಿಧಾನವಾಗಿ ತಗ್ತದೆ. ಅಶರಣರ ಧೀರ ಭಕ್ತಿಗೆ ದೇವಿ ಅನುಗ್ರಹಿಸ್ತಾರೆ. ಹಾಗಾಗಿ ಕಟೀಲು ದೇವಿಗೆ ಅನ್ನದಾನ ಮತ್ತು ಯಕ್ಷಗಾನ ಅತಿ ಪ್ರಿಯವಾದ ಸೇವೆಗಳು ಅಂತೇಳಿ ಹೇಳ್ತಾರೆ. ಈಗಿನ ಕಾಲದಲ್ಲಿ ಈ ವಸ್ತುವನ್ನು ನೋಡಲಿಕ್ಕೆ ಸಿಗೋದು ನನ್ನ ಭಾಗ್ಯ ಅಂತೇಳಿ ಅಂದ್ಕೊಳ್ತೇನೆ. ಅದಕ್ಕೋಸ್ಕರ ಈ ಸಣ್ಣ ವಿಡಿಯೋ ಮಾಡಿದ್ದೇನೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ. ಎಲ್ರಿಗೂ ಧನ್ಯವಾದಗಳು. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ.